ಸಂಜನಾ ಅಲ್ಲ, ಜೈಲಿಗೆ ಹೋಗಿ ಕೆರಿಯರ್ ಹಾಳು ಮಾಡಿಕೊಂಡ ವಿಷ್ಣುವರ್ಧನ್ ಸಿನಿಮಾ ನಾಯಕಿ ಜೈಲಿಗೂ ಹೋಗಿ ವೇಶ್ಯಾವಾಟಿಕೆ ಕೇಸ್ನಲ್ಲಿ ಈ ನಟಿಯ ಸಿನಿ ಲೈಫ್ ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ ಆದ ಹಲವು ನಟಿಯರ ಜೀವನದಲ್ಲಿ ಕಷ್ಟ ಅನುಭವಿಸಿದ್ದಾರೆ. ಕೆಲವರು ಅನಿರೀಕ್ಷಿತವಾಗಿ ಸಾವನ್ನಪ್ಪಿದ್ದಾರೆ. ಕೆರಿಯರ್ ಚೆನ್ನಾಗಿರಬೇಕಾದ್ರೆ ಜೈಲಿಗೆ ಹೋಗಿ ಅವಕಾಶಗಳನ್ನ ಕಳೆದುಕೊಂಡ ನಟಿಯರಲ್ಲಿ ಇವರು ಕೂಡ ಒಬ್ರು. ಹಾಗಾದ್ರೆ ಆ ನಟಿ ಯಾರು ನೋಡೋಣ ಬನ್ನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ನಟಿಯರ ಕೆರಿಯರ್ ಬಗ್ಗೆ ಹೇಳೋದಕ್ಕೆ ಆಗೋದೇ ಇಲ್ಲ. ಅವರ ಕೆರಿಯರ್ ಯಾವಾಗ ಚೆನ್ನಾಗಿರುತ್ತೆ ಯಾವಾಗ ಹಾಳಾಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವರು ತಮ್ಮ ಕೈಯಾರೆ ಕೆರಿಯರ್ ಹಾಳು ಮಾಡ್ಕೊಂಡಿದ್ದಾರೆ. ಪ್ರೀತಿ ಮದುವೆ ಅಂತ ಕಾಣದೆ ಹೋದ್ರು ಅದೆಷ್ಟೋ ಜನ, ಇನ್ನೂ ಕೆಲವರು ಜನರನ್ನ ನಂಬಿ ಹೋಗಿದ್ದಾರೆ. ಒಂದು ಕಾಲದ ಸ್ಟಾರ್ ನಟಿ ವಿನಿತಾ ಕೂಡ ಆ ಸಾಲಿಗೆ ಸೇರ್ಕೊಳ್ತಾಳೆ ನೋಡಿ. 8 ವರ್ಷಗಳ ನಂತರ ಅಂದ್ರೆ 2008ರಲ್ಲಿ ಪೋಷಕ ಪಾತ್ರ ಸಿಗುತ್ತೆ ಈಕೆಗೆ. ಆದ್ರೆ ಪೋಷಕ ಕಲಾವಿದೆಯಾಗಿ ನಾಯಕಿಯಾಗಿ ಗಳಿಸಿದ ಜನಪ್ರಿಯತೆಯನ್ನ ಗಳಿಸೋದಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಚಿತ್ರರಂಗದಲ್ಲಿ ನಾಯಕಿಯರ ವೃತ್ತಿ ಜೀವನ ಅನಿರೀಕ್ಷಿತ ಅಂತಾನೆ ಹೇಳ್ಬೋದು. ಅವರು ಎಷ್ಟೇ ಜನಪ್ರಿಯರಾಗಿದ್ರೂ ಕಡಿಮೆ ಸಮಯದಲ್ಲಿ ತುಂಬಾ ಅವಕಾಶ ವಂಚಿತರಾಗ್ತಾರೆ. ಕೆಲವೊಮ್ಮೆ ಅವರ ಅಭಿನಯ ಉತ್ತಮವಾಗಿದ್ರೂ ಚಿತ್ರಗಳು ಕೆಲಸ ಮಾಡದೇ ಇದ್ರು ಅವರ ಅವಕಾಶಗಳು ಕಡಿಮೆ ಆಗುತ್ತೆ. ನಾವೀಗ ಮಾತನಾಡಲಿರುವ ನಾಯಕಿ ಕೂಡ ಅದೇ ರೀತಿ ಚಿತ್ರಗಳಿಂದ ದೂರ ಉಳಿದವರು. 90ರ ದಶಕದಲ್ಲಿ ವಿಕ್ಟರಿ ವೆಂಕಟೇಶ್ ಮತ್ತು ಇತರ ಜನಪ್ರಿಯ ನಾಯಕರೊಂದಿಗೆ ಪರದೆಯನ್ನ ಹಂಚಿಕೊಂಡ್ರು. ಆದ್ರೆ ಅವರು ಒಂದು ಪ್ರಕರಣದಲ್ಲಿ ಬಂಧಿಸಲ್ಪಟ್ಟು ಜೈಲು ಪಾಲಾದ್ರು. ನಂತರ ಅವರು ಚಲನಚಿತ್ರಗಳಿಂದ ಸಂಪೂರ್ಣವಾಗಿ ದೂರ ಉಳಿದ್ರು. 90ರ ದಶಕದಲ್ಲಿ ತಮಿಳು ಚಿತ್ರಗಳ ಮೂಲಕ ವಿನೀತಾ ಜನಪ್ರಿಯರಾದರು. ಅವರ ನಿಜವಾದ ಹೆಸರು ಲಕ್ಷ್ಮಿ. ಚಿತ್ರರಂಗಕ್ಕೆ ಪ್ರವೇಶಿಸುವ ಮೊದಲು ಅವರು ತಮ್ಮ ಹೆಸರನ್ನ ವಿನೀತಾ ಅಂತ ಬದಲಾಯಿಸಿಕೊಂಡ್ರು. 1993ರಲ್ಲಿ ಶರತ್ ಕುಮಾರ್ ಜೊತೆ ಕಟ್ಟ ಬೊಮ್ಮನ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡಿದ್ರು. ನಂತರ ಅರುಣ್ ಪಾಂಡಿಯನ್ ನಟಿಸಿದ ಊಜಿಯಾನ್ ಚಿತ್ರದಲ್ಲಿ ಅವರು ಯಶಸ್ವಿಯಾದರು. ಇಂಡಸ್ಟ್ರಿಗೆ ಬಂದ ಮೇಲೆ ಹೆಸರು ಬದಲಾಯಿಸಿಕೊಂಡ ನಟಿ. ಇಂಡಸ್ಟ್ರಿಗೆ ಬಂದ ಮೇಲೆ ನಟಿಯರ ಕೆರಿಯರ್ ಏನಾಗುತ್ತೆ ಅಂತ ಊಹೆ ಮಾಡೋಕೆ ಆಗೋದಿಲ್ಲ. ಎಷ್ಟು ಫೇಮಸ್ ಆಗ್ತಾರೋ ಅಷ್ಟೇ ಬೇಗ ಮರಿಯಾಗ್ತಾರೆ. ಈಗ ನಾವು ಮಾತಾಡ್ತಾ ಇರುವಂತಹ ನಟಿ ವಿನೀತಾ ಕೂಡ ಹಾಗೆ. 90ರ ದಶಕದಲ್ಲಿ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದ ಈ ನಟಿ ತೆಲುಗಿನಲ್ಲಿ ವಿಕ್ಟರಿ ವೆಂಕಟೇಶ್ ಜೊತೆ ನಟಿಸಿದ್ರು. ತಮಿಳು ಪ್ರೇಕ್ಷಕರಿಗೆ ನಟಿ ಅಂದ್ರೆ ಇಷ್ಟ. ಹಾಗಾಗಿ ವಿನೀತಾ 90ರ ದಶಕದಲ್ಲಿ ತಮಿಳಿನಲ್ಲಿ ಫೇಮಸ್ ಆಗಿದ್ರು. ತೆಲುಗಿನಲ್ಲೂ ಚೆನ್ನಾಗಿ ಸಿನಿಮಾ ಮಾಡಿದ್ರು. ವಿನೀತಾ ಅವರ ಅಸಲಿ ಹೆಸರು ಲಕ್ಷ್ಮಿ ಅಂತೆ. ಸಿನಿಮಾಗೆ ಬರೋ ಮುಂಚೆ ಹೆಸರು ಬದಲಾಯಿಸಿಕೊಂಡ್ರು. ಆಮೇಲೆ ವಿನೀತಾ ಅಂತ ಫೇಮಸ್ ಆದ್ರು. ಆದ್ರೆ ಒಂದು ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರಿಂದ ಸಿನಿಮಾದಿಂದಲೂ ಕೂಡ ದೂರ ಉಳಿಯಬೇಕಾದಂತಹ ಅನಿವಾರ್ಯತೆಯೂ ಕೂಡ ನಿರ್ಮಾಣ ಆಯಿತು. ಮಿಸ್ ಇಂಡಿಯಾ ಆಗೋದಕ್ಕೆ ಪ್ರಯತ್ನ ಪಟ್ಟಿದ್ದ ವಿನೀತಾ, ವಿಶಾಖಪಟ್ಟಣಂನಲ್ಲಿ ಹುಟ್ಟಿದ ವಿನೀತಾ ಮಾಡೆಲ್ ಆಗಿ ಕೆರಿಯರ್ ಶುರು ಮಾಡಿದ್ರು. ಸಿನಿಮಾಗೆ ಬರೋ ಮುಂಚೆ ಮಿಸ್ ಇಂಡಿಯಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಆದರೆ ಮಿಸ್ ಇಂಡಿಯಾ ಆಗೋದಕ್ಕೆ ಆಗಲಿಲ್ಲ. ಅದರಿಂದ ಸಿನಿಮಾ ಕಡೆಗೆ ತಿರುಗಿದ್ರು. ತಮಿಳು ಸಿನಿಮಾದ ಮೂಲಕ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟರು. 1993ರಲ್ಲಿ ಶರತ್ ಕುಮಾರ್ ಜೊತೆ ಕಟ್ಟಬೊಮ್ಮನ್ ಸಿನಿಮಾದಲ್ಲಿ ನಟಿಸಿದ್ರು. ಅರುಣ್ ಪಾಂಡ್ಯನ್ ಜೊತೆ ಊಜಿಯನ್ ಸಿನಿಮಾ ಹಿಟ್ ಆಯ್ತು. ಅವರ ನಟನೆ ಅಂದಕ್ಕೆ ಫ್ಯಾನ್ಸ್ ಫಿದಾ ಆದ್ರು. ಇಂಡಸ್ಟ್ರಿಯಲ್ಲಿ ಅವಕಾಶಗಳು ಬಂದವು. ವೆಂಕಟೇಶ್, ರಾಜೇಂದ್ರ ಪ್ರಸಾದ್, ಮೋಹನ್ ಲಾಲ್, ಶರತ್ ಕುಮಾರ್, ವಿಜಯಕಾಂತ್, ಜಯರಾಮ್, ಕಾರ್ತಿಕ್ ಹೀಗೆ ಎಲ್ಲಾ ಹೀರೋಗಳ ಜೊತೆ ಕೂಡ ನಟಿಸಿದ್ರು. ಇನ್ನು ತಮಿಳು, ತೆಲುಗು, ಮಲಯಾಳಂ, ಕನ್ನಡ, ಹಿಂದಿ ಭಾಷೆಗಳಲ್ಲಿ 70ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಗ್ಲಾಮರ್ ಪಾತ್ರಗಳಲ್ಲದೆ ನಟಿಗೆ ಸ್ಕೋಪ್ ಇರೋ ಪಾತ್ರಗಳಲ್ಲೂ ನಟಿಸಿ ಪ್ರಶಂಸೆಯನ್ನ ಗಳಿಸಿದ್ರು. ಇಂಡಸ್ಟ್ರಿಯಲ್ಲಿ ಕೆಲವರ ಕುತಂತ್ರಕ್ಕೆ ಬಲಿಪಶು ಆದ್ರು. ಸ್ವಂತ ಜನರೇ ಮೋಸ ಮಾಡಿದ್ರು. ಕೆರಿಯರ್ ಹಾಳಾಯ್ತು. ಮತ್ತೆ ಫಾರ್ಮ್ಗೆ ಬರೋದಕ್ಕೆ ಪ್ರಯತ್ನ ಪಟ್ರು. ಆದ್ರೆ ಡ್ಯಾಮೇಜ್ ಆಗಿ ಹೋಯ್ತು. ಮತ್ತೆ ಸರಿಯಾಗೋದಕ್ಕೆ ಆಗ್ಲೇ ಇಲ್ಲ. ವಿನೀತಾ ಅವರ ಜೀವನವನ್ನೇ ಬದಲಾಯಿಸಿದ ಘಟನೆ. ನಟಿಯಾಗಿ ಕೆರಿಯರ್ ಚೆನ್ನಾಗಿರ್ಬೇಕಾದ್ರೆ ಒಂದು ಘಟನೆ ಅವರ ಜೀವನವನ್ನೇ ಬದಲಾಯಿಸಿತು. ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾಗ ವಿನೀತಾ ಮೇಲೆ ಅಕ್ರಮ ಸಂಬಂಧದ ಆರೋಪ ಬಂತು. ಪೊಲೀಸರು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಕೆಲಕಾಲ ಜೈಲಿನಲ್ಲಿ ಕೂಡ ಇದ್ರು. ಜಾಮೀನಿನ ಮೇಲೆ ಬಿಡುಗಡೆ ಆದ್ರು. ಆದ್ರೆ ಅವರ ತಪ್ಪೇ ಇಲ್ಲ ಅಂತ ಗೊತ್ತಾಯ್ತು. ಕೆಲವರು ಮಾಡಿದ ಕುತಂತ್ರದಿಂದ ಹೀಗಾಯ್ತು ಅಂತ ಸಾಬೀತು ಪಡಿಸಿದ್ರು. ಸ್ವಂತ ಅಣ್ಣಾನೇ ಮೋಸ ಮಾಡಿ ಕೆರಿಯರ್ ಹಾಳು ಮಾಡೋದಕ್ಕೆ ನೋಡಿದ ಅಂತ ಹೇಳಿದ್ರು. ಕೋರ್ಟ್ನಲ್ಲಿ ಸಾಬೀತಾಯ್ತು. ವಿನೀತಾ ನಿರ್ದೋಷಿ ಅಂತ ತೀರ್ಪು ಬಂತು. ಆದ್ರೆ ಆಗಬೇಕಾದ ಡ್ಯಾಮೇಜ್ ಆಗಿ ಹೋಗಿತ್ತು. ಸಿನಿಮಾ ಕೆರಿಯರ್ ಹಾಳಾಯ್ತು. ಸಾಮಾಜಿಕವಾಗಿ ಮಾನಸಿಕವಾಗಿ ತುಂಬಾ ನೋವು ಅನುಭವಿಸಿದ್ರು. ಇದನ್ನ ಒಂದು ಇಂಟರ್ವ್ಯೂನಲ್ಲೂ ಕೂಡ ಹೇಳ್ಕೊಂಡಿದ್ದಾರೆ. ವಿನೀತಾ ಈಗ ಏನ್ ಮಾಡ್ತಿದ್ದಾರೆ? ಕೇಸ್ ಮುಗಿತು, ವಿವಾದ ಮುಗಿತು. ಆದ್ರೆ ವಿನೀತಾ ಕೆರಿಯರ್ ಮತ್ತೆ ಸರಿ ಹೋಗ್ಲಿಲ್ಲ. ನಟಿಯಾಗಿ ಆಗದೇ ಇದ್ರು ಕಲಾವಿದೆಯಾಗಿ ಮತ್ತೆ ಫಾರ್ಮ್ಗೆ ಬರೋದಕ್ಕೆ ಪ್ರಯತ್ನ ಪಟ್ರು. ಕಮ್ ಬ್ಯಾಕ್ ಕೊಡೋಕೆ ಟ್ರೈ ಮಾಡಿದ್ರು. ಆದ್ರೆ ಅವರ ಮೇಲಿದ್ದ ಮಚ್ಚಿಯಿಂದ ಯಾರೂ ಕೂಡ ಅವಕಾಶ ಕೊಡ್ಲಿಲ್ಲ. 8 ವರ್ಷಗಳ ನಂತರ 2008ರಲ್ಲಿ ಎಂಗಾ ರಾಸಿ ನಲ್ಲಾ ರಾಸಿ ತಮಿಳು ಸಿನಿಮಾದಲ್ಲಿ ಸಪೋರ್ಟಿಂಗ್ ರೋಲ್ ಮಾಡಿದ್ರು. ಆಮೇಲೆ ಅವಕಾಶಗಳು ಸಿಗ್ಲಿಲ್ಲ. ಸಿನಿಮಾ ಬಿಟ್ಟು ಫ್ಯಾಮಿಲಿ ಜೊತೆ ಇದ್ದಾರೆ ಅಂತ ಕೇಳಿ ಬರ್ತಾ ಇದೆ.
ಒಟ್ಟಾರೆಯಾಗಿ ವಿನೀತಾ ಆಗ ಎಲ್ಲಿದ್ದಾರೆ ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆದ್ರೆ ಈ ಮಧ್ಯೆ ಅವರ ಫೋಟೋಗಳು ವೈರಲ್ ಆಗಿದ್ವು. ಆಗ ಮತ್ತು ಈಗ ತುಂಬಾ ಚೇಂಜ್ ಆಗಿದ್ದಾರೆ, ಗುರ್ತು ಹಿಡಿಯೋದಕ್ಕೆ ಆಗ್ತಾ ಇಲ್ಲ. ನಟಿಯಾಗಿದ್ದಾಗ ಗ್ಲಾಮರ್ ಮೆನ್ಷನ್ ಮಾಡಿದ್ರು, ಇಂಡಸ್ಟ್ರಿ ಬಿಟ್ಟ ಮೇಲೆ ಫಿಟ್ನೆಸ್ ಬಿಟ್ಟಿದ್ದಾರೆ. ಈ ಫೋಟೋ ನೋಡಿದ ನೆಟ್ಟಿಗರು ವಿನೀತಾ ಮತ್ತೆ ತಾಯಿ ಪಾತ್ರಗಳಲ್ಲಿ ನಟಿಸಬೇಕು ಅಂತ ಹೇಳ್ತಿದ್ದಾರೆ. ಮತ್ತೆ ಅವರನ್ನ ತೆರೆ ಮೇಲೆ ನೋಡಬೇಕು ಅಂತ ಅಭಿಮಾನಿಗಳು ಕೂಡ ಆಸೆಯನ್ನ ಪಡ್ತಾ ಇದ್ದಾರೆ. ಬೀಟ್ಲೆಸ್ ಕರ್ನಾಟಕ.